ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾನು ಕಟಿಂಗ್ ಮಾಡಿ ಊಟ ಮಾಡಿ ನನ್ನ ಮಗಳನ್ನ ಮಲಗಿಸುವಷ್ಟರಲ್ಲಿ ನನಗೆ 3 ಗಂಟೆ ಆಗೋಯ್ತು. ಸೊ 3:15ಗೆ ನಾನು ಮತ್ತೆ ಸ್ಟಿಚಿಂಗ್ ಮಾಡೋಕ್ಕೆ ಸ್ಟಡಿ ಆದೆ. ಸ್ಟಿಚಿಂಗ್ ಹೆಂಗಿತ್ತು ಅಂದರೆ ಬಟ್ಟೆನ ಸಂಜೆ ಒಳಗೆ ಮುಟ್ಟಿಸ್ಲೇಬೇಕಿತ್ತು ನನಗೆ. ಹಾಗಾಗಿ ಮಗಳ ಮಲ್ಕೊಂಡ್ಲಲ್ಲ, ಅಷ್ಟರ ನಂತರ ನಾನು ಸ್ಟಿಚಿಂಗ್ ಮಾಡೋಕೆ ನಿಂತೆ. ಸೊ ಸಿರ್ಸಿಲಿ ಯಾವ ಊರಲ್ಲಿ ಮಳೆ ಬರದೆ ಹೋದ್ರೂ ಸಿರ್ಸಿಲಿ ಮಾತ್ರ ಮಳೆಗೆ ಕೊರತೆನೇ ಇಲ್ಲ. ಅವಳು ಮಲ್ಕೊಂಡು ಏಳುವಷ್ಟರಲ್ಲೇ ನಾನು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಅದನ್ನು ಹೆಮ್ಮಿಂಗ್ ಕೂಡ ಮಾಡಿಟ್ಬಿಟ್ಟೆ. ಸೊ ನೋಡ್ರಿ ನಮ್ಮೂರಲ್ಲಿ ಮಳೆ ಹೆಂಗೆ ಬರ್ತಾ ಐತಿ. ಒಟ್ಟಿನಲ್ಲಿ ಮಳೆಗೆ ರೆಸ್ಟೇ ಇಲ್ಲ, ಹಾಗಾಗಿ ಚಳಿ ಬೇರೆ. ಈ ಬ್ಲೌಸು ನಾನು ಅರ್ಜೆಂಟ್ ಕೊಡಲೇಬೇಕಾಗಿತ್ತಲ್ವ, ಹಾಗಾಗಿ ಹೆಮ್ಮಿಂಗ್ ಕೂಡ ಆವಾಗಲೇ ಮಾಡಿಬಿಟ್ಟೆ. ಸೊ ಇದೊಂದು ಬ್ಲೌಸ್ ರೆಡಿ ಮಾಡಿ ಎದ್ದೇಳುವಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದೇ ಬಿಟ್ಲು. ಜಾಸ್ತಿ ಹೊತ್ತು ಕೂಡ ಅವಳು ಮಲ್ಕೊಳ್ಳೇ ಇಲ್ಲ. ಆದರೂ ಅವಳು ಕಾಡ್ಸೋಕ್ಕೆ ನಿಲ್ಲೋ ಅಷ್ಟರಲ್ಲಿ ನಾನು ಕೂಡ ಅವಳನ್ನು ಸಮಾಧಾನ ಮಾಡ್ಕೊಳ್ತಾನೆ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೆ. ಸೊ ಯಾಕಂದರೆ ಇನ್ನೂ 3 ಬ್ಲೌಸ್ ಹೊಲಿಬೇಕಾಗಿತ್ತಲ್ವ ನಾನು, ಅದಕ್ಕೋಸ್ಕರ ನಮ್ಮ ಬಟ್ಟೆ ಹೊಲಿತಾನೆ ಇದ್ದೆ. ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ. ನೋಡ್ರಿ ಕರೆಂಟ್ ಹೋಯ್ತು, ಅದಕ್ಕೋಸ್ಕರ ನಾನು ಬಂದ್ ಮಾಡುವಷ್ಟರಲ್ಲೇ ಅವಳೇ ಹೋಗಿ ಬಂದ್ ಮಾಡಕ್ಕೆ ರೆಡಿ ಆಗಿದ್ದಾಳೆ. ಸೊ ಈ ಕರೆಂಟ್ ಹೋದ ತಕ್ಷಣ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಅದಕ್ಕೆ ಒಂದಷ್ಟು ಸೀರೆಗಳನ್ನು ಪಿಕೋ ಮಾಡಿ ಇಟ್ಟಿದ್ದೆ, ನಾನು ಫಾಲ್ ಕೂಡ ಹಚ್ಚಿಟ್ಟಿದ್ದೆ. ಅದಕ್ಕೆ ಅದು 2-3 ಒಂದೇ ಕಡೆಯವ್ರದ್ದೇ 3 ಚೀಲ ಇತ್ತದು. ಹಾಗಾಗಿ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಟು ಬಿಡುವ ಅಂತ ಹೇಳ್ಕೊಂಡು ಅವ್ರವ್ರ ಸೀರೆನ ಸಪ್ರೇಟ್ ಮಾಡಿ ಇಟ್ಬಿಟ್ಟೆ. ಏನಾಗತ್ತೆ ಅಂದರೆ ಮಳೆಗಾಲ ಕೆಲಸ ಜಾಸ್ತಿ ಇದ್ರೂ ಈ ಕರೆಂಟ್ ಮಧ್ಯೆ ಈ ಥರ ಕೈ ಕೊಡ್ತಾ ಇದ್ರೆ ಕೆಲಸ ಎಲ್ಲ ಸ್ಟಾಪ್ ಆಗಿಬಿಡತ್ತೆ. ಸೊ ಮೊದಲು ಖಾಲಿ ಕುತ್ಕೊಳ್ಳೋದು ಬೇಡ ಅಂತ ಹೇಳಿ ಅದನ್ನು ಕೂಡ ಮಾಡಿಬಿಟ್ಟೆ. ಅಷ್ಟರಲ್ಲಿ ಒಂದು ಟಾಪ್ ಫಿಟ್ಟಿಂಗಿಗೆ ಬಂದಿತ್ತು ನನಗೆ. ಅದು ಎಮರ್ಜೆನ್ಸಿನೇ ಇತ್ತು. ಆದ್ರೆ ಅವ್ರು ಏನು ಮಾಡಿದ್ರು ಅಂದರೆ ಅರ್ಧ ಟಾಪು ಸ್ಟಿಚ್ ಮಾಡಿ ಅರ್ಧ ಎಲ್ಲ ಬಿಡಿಸಿ, ಒಟ್ಟಿನಲ್ಲೇ ಅದು ಸ್ಟಿಚ್ ಮಾಡೋಕ್ಕೂ ಬರೋದಿಲ್ಲ, ಅವರು ಕೂಡ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ ಆ ಟೈಪ್ ಮಾಡಿಟ್ಟಿದ್ರು. ಆ ಸ್ಲೀವ್ಸ್ ಎಲ್ಲ ಬಿಚ್ಚಿಟ್ಟು ಅಂತ. ನಂಗೆ ಹಿಂದಿನ ಸರಿ ಇದೇ ಥರ ಟಾಪ್ ಮಾಡಿ ಕೊಟ್ಟಿದ್ರು ಅವರು, ತುಂಬ ಬಾರಿಕಿದ್ರು. ದೊಡ್ಡ ಸೈಜ್ ಟಾಪ್ ಆಗಿತ್ತು. ಹಾಗಾಗಿ ಅದನ್ನೆಲ್ಲ ಸೈಡೆಲ್ಲ ಕಟ್ ಮಾಡಿ, ಸ್ಲೀವ್ಸ್ ಕಟ್ ಮಾಡಿ, ಶೋಲ್ಡರ್ ಕಟ್ ಮಾಡಿ ಅದನ್ನೆಲ್ಲ ಸ್ಟಿಚ್ ಮಾಡಿ ಕೊಡಬೇಕಾಗಿತ್ತು. ಅದಕ್ಕೂ ಸ್ವಲ್ಪ ಟೈಮ್ ಹಿಡಿತು. ಏನು ಮಾಡೋದು, ಬ್ಲೌಸ್ ಹೊಲಿಬೇಕಾದ್ರೆ ಮಧ್ಯೆ ಈ ಥರ ಯಾವುದಾದ್ರೂ ಒಂದು ಕಸ್ಟಮರ್ ಎಮರ್ಜೆನ್ಸಿ ಅಂತ ಹೇಳಿ ಬರ್ತಾನೆ ಇದ್ಬಿಡ್ತಾರೆ. ಆದರೆ ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲವಲ್ಲ ಟೇಲರ್ ಕೆಲಸ, ಅದಕ್ಕೋಸ್ಕರ ಏನು ಮಾಡೋಕ್ಕಾಗದೆ ತಗೊಂಡೆ. ಸೊ ಅದನ್ನು ಕೂಡ ಫಿಟ್ಟಿಂಗ್ ಮಾಡ್ತಾ ಬಂದೆ, ಆಲ್ಮೋಸ್ಟ್ ಮುಗಿತಾ ಬಂತು. ಅದನ್ನು ಫಿಟ್ಟಿಂಗ್ ಮಾಡಿ ಮತ್ತೆ ನಾನು ಬ್ಲೌಸ್ ಸ್ಟಿಚ್ ಮಾಡೋಕೆ ರೆಡಿ ಆದೆ. ಅದೇನಿತ್ತು ಅಂದರೆ ಕೆಳಗಡೆ ಎಲ್ಲ ಸ್ವಲ್ಪ ದೊಡ್ಡ ಸೈಜ್ ಅಂದ ತಕ್ಷಣ ಅಗಲ ಎಲ್ಲ ಜಾಸ್ತಿ ಬಂದಿರತ್ತಲ್ವಾ ಟಾಪಿಂದು, ಹಾಗಾಗಿ ಅದೆಲ್ಲ ಕಟ್ ಮಾಡಬೇಕಾಗಿತ್ತು. ಅದಕ್ಕೊಂದು ಸ್ವಲ್ಪ ಟೈಮ್ ಜಾಸ್ತಿ ಹೋಯ್ತು. ಆನಂತರ ನಾನು ಬ್ಲೌಸು ಸ್ಟಿಚ್ ಮಾಡೋಕ್ಕೂ ರೆಡಿ ಆದೆ, ಯಾಕಂದರೆ ಆಲ್ರೆಡಿ ಟೈಮ್ ಆಗಿ ಹೋಗಿತ್ತು. 7 ಗಂಟೆ ನಂದು ಜಾಸ್ತಿ ಆಗಿತ್ತು. ನನ್ನ ಮಧ್ಯ ಒಂದಷ್ಟು ಬಟ್ಟೆನ ಲೈನಿಂಗ್ ಪೀಸ್ನ ತರ್ಲಿಕ್ಕೆ ಕೊಟ್ಟು ಕಳಿಸಿದ್ದೆ. ಅವರು ಕೂಡ ಕರೆಕ್ಟ್ ಟೈಮಿಗೆ ತಂದು ಕೊಟ್ಟರು. ಯಾಕಂದರೆ ಒಂದು ಬ್ಲೌಸ್ ನಾನು ಕಟಿಂಗ್ ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ಲೈನಿಂಗ್ ಕೂಡ ಇಲ್ಲಾಗಿತ್ತಲ್ವಾ, ಅದಕ್ಕೋಸ್ಕರ ಅವ್ರು ಪೇಟೆಗೆ ಹೋಗಿದ್ರು. ಅವ್ರ ಕೈಯಲ್ಲೇ ನಾನು ತರಿಸ್ಕೊಂಡೆ ಅದನ್ನು. ಆ ನಂತರ ಅದು ಕೂಡ ತೆಗೆದಿಟ್ಟು ಮತ್ತೆ ಟಾಪ್ನ ಫಿನಿಶಿಂಗ್ ಮಾಡಿದೆ. ಆಲ್ಮೋಸ್ಟ್ ಮುಗಿತಾ ಬಂತದು. ಸೊ ಇಲ್ಲೇನಾಗುತ್ತೆ ಅಂದರೆ ಕರೆಂಟು ಒಂದೊಂದು ಟೈಮ್ ಕೈ ಕೊಟ್ಬಿಡತ್ತಲ್ವ, ಹಂಗಾಗಿ ಕೆಲಸ ನಿಧಾನ ಆಗಿಬಿಡತ್ತೆ. ಬಟ್ ಪರವಾಗಿಲ್ಲ, ಕೆಲಸ ಆಯಿತು. ಶಾಪ್ ಅಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರತ್ತೆ, ಯಾಕಂದರೆ ಪರಿಚಯ ಇರೋರು ಇಲ್ಲದೆ ಇರೋರು ಎಲ್ಲರೂ ಬಂದು ಹೋಗೋದು ಮಾಡ್ತಾನೆ ಇರ್ತಾರಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಸಮಸ್ಯೆ ಆಗತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲಸನೇ ಹಂಗಿರತ್ತೆ. ಸೊ ಟಾಪ್ ಕೂಡ ಮುಗೀತು, ಆಲ್ಮೋಸ್ಟ್ ಟೈಮ್ ಆಗ್ತು. ಆಮೇಲೆ ಮತ್ತೆ ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡೆ ನಾನು. ಏನಂದರೆ ಅದು ಸ್ಟಿಚ್ ಆದ ತಕ್ಷಣ ನಾನು ಒಂದು ಬ್ಲೌಸ್ನ ಕಟಿಂಗ್ ಮಾಡ್ಕೊಂಡಿರಲಿಲ್ಲ. ಅದೇ ಹೇಳಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ.
ಅದನ್ನು ಕೂಡ ಇವಾಗ ಕಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿಬಿಡ್ತೀನಿ. ಇದು ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋ ಬ್ಲೌಸ್ ಇದು. ನಾನು ಒಟ್ಟು ಟೋಟಲ್ ಆಗಿ 3 ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿರೋದು, ಒಂದೇ ಒಂದು ಸಾದಾ ಬ್ಲೌಸ್. ಅದು ಸಂಜೆ ಅವ್ರು ತಗೊಂಡು ಹೋದ್ರು, ಅದಕ್ಕೋಸ್ಕರ ಅವ್ರು ಬರ್ತಾರ ಅನ್ನೋದಕ್ಕೋಸ್ಕರ ಅದನ್ನ ಹೆಮ್ಮಿಂಗ್ ಕೂಡ ನಾನೇ ಮಾಡಿಬಿಟ್ಟೆ. ಸೊ ಬೇರೆಯವರು ಹೆಮ್ಮಿಂಗ್ ಮಾಡೋವರೆಗೂ ಕಾಯೋಷ್ಟು ಟೈಮ್ ಇರ್ಲಿಲ್ವಲ್ಲ, ಅದಕ್ಕೋಸ್ಕರ ಹಂಗೆ ಅದನ್ನು ನಾನೇ ಮಾಡಿಬಿಟ್ಟೆ. ಸೊ ಇದೇನಂದ್ರೆ ಇದು ಕೂಡ ಆಲ್ಮೋಸ್ಟ್ ಮುಗಿತಾ ಬಂತು. ಸೊ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಬಟ್ಟೆ ಹೊಲಿಯೋದು ತುಂಬಾ ಕಷ್ಟ ಕಣ್ರಿ. ಯಾಕಂದ್ರೆ ಮನೆ ಕೆಲಸ ಮಾಡ್ಕೊಂಡು ಮತ್ ಮಕ್ಕಳನ್ನು ನೋಡ್ಕೊಂಡು ನಾವು ಮತ್ ಸಾವಿರಾರು ರೂಪಾಯಿ ದುಡಿತೀವಿ ಅಂದ್ರೆ ಸುಲಭದ ಕೆಲಸ ಅಲ್ಲ. ಸೊ ತುಂಬಾ ಡಿಸ್ಟರ್ಬೆನ್ಸ್ ಆಗತ್ತೆ, ಮತ್ತೆ ಸ್ವಲ್ಪ ಸಮಸ್ಯೆನೂ ಆಗತ್ತೆ. ಯಾಕಂದ್ರೆ ಟೈಮ್ ಹ್ಯಾಂಡಲ್ ಮಾಡಬೇಕು, ಮತ್ತೆ ಮನೆಗೆ ಹೋಗಿ ನಾವು ಮತ್ತೆ ಅಡಿಗೆ ಮಾಡ್ಕೊಂಡು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಮಲಗಬೇಕು ಅಂದ್ರೆ ಸುಮಾರು ಹೊತ್ತು ಆಗ್ಬಿಡತ್ತೆ. ಅಷ್ಟ್ರ ಮಧ್ಯ ಮತ್ತೆ ಸುಮಾರು ಕಸ್ಟಮರ್ಸ್ ಕೂಡ ಬಂದ್ ಹೋಗಿ ಬಟ್ಟೆ ಅದು ಕೊಟ್ಟು ಹೋಗಿರ್ತಾರೆ, ಅದನ್ನು ತಗೋತಾನೆ ಇರ್ಬೇಕು. ಅದಕ್ಕೋಸ್ಕರ ಟೈಮ್ ಆಗ್ಬಿಡತ್ತೆ. ಸೊ ನಾನಿಲ್ಲಿ ಬೆಳಗ್ಗೆ ಲೇಟಾಗಿ ಮನೆ ಕೆಲಸ ಮುಗಿಸ್ಕೊಂಡು ಬರ್ತೀನಲ್ವ ಶಾಪಿಗೆ, ಅದಕ್ಕೋಸ್ಕರ ರಾತ್ರಿ ಹೋಗೋಕ್ಕೂ ಲೇಟ್ ಆಗ್ಬಿಡತ್ತೆ. ಸೊ ಆಲ್ರೆಡಿ ನನ್ನ ಬ್ಲೌಸ್ಗಳೆಲ್ಲ ಮುಗೀತು. ಈ ಬ್ಲೌಸ್ ಮಧ್ಯೆ ಹೊಲಿಬೇಕಾದ್ರೇನು ಒಂದಷ್ಟು ಬಟ್ಟೆ ಬಂತು ನನಗೆ. ಸೊ ಅದನ್ನು ತೋರಿಸ್ಬಿಡ್ತೀನಿ. ಒಂದೆರಡು ಟಾಪ್ ಬಂತು, ಒಂದು ಸಾದಾ ಬ್ಲೌಸ್ ಬಂತು. ಅದರದ್ದು ಅಳತೆ ಬ್ಲೌಸ್ ನನ್ನ ಹತ್ರನೇ ಉಂಟು, ಅವ್ರ ಹಳೆ ಕಸ್ಟಮರ್ ಆಗಿರೋದ್ರಿಂದ ಅದು ನನ್ನ ಹತ್ರನೇ ಉಂಟು. ಸೊ 3 ಬ್ಲೌಸ್ ಲೈನಿಂಗ್ಗೆ, ಅದು ಕೂಡ ಒಂದು ಸೀರೆ. ಇದಷ್ಟು ಒಬ್ಬರದೇ ಅಂದ್ರೆ ಅಮ್ಮ ಮತ್ತೆ ಮಗಳದು. ಆನಂತರ ಇದರಲ್ಲಿ ಒಂದೆರಡು ನೈಟಿ ಮತ್ತೆ ಒಂದು ಬ್ಲೌಸ್ ಇದೆ, ಅವರು ಕೂಡ ಹಬ್ಬಕ್ಕೆ ಕೊಟ್ಟಿರೋದು. ಒಬ್ರು ಕುಮಟಾದವ್ರ ಕಸ್ಟಮರ್ ನನಗೆ ಹಿಂದಿನ ಸರಿ ಒಂದು ಬ್ಲೌಸ್ ಅಮ್ಮಂದು ಹೊಲ್ದು ಕೊಟ್ಟು ಕಳ್ಸಿದ್ದೆ. ಅಳತೆಗೆ ಯಾರು ಸರಿಯಾಗಿ ಹೊಲಿಯೋದಿಲ್ಲ ಅಂತ ಹೇಳಿ ತಂದು ಕೊಟ್ಟಿದ್ರು. ಅದು ಸರಿಯಾಗಿರೋ ಅವ್ರು ನನ್ನ ಕಾಯಂ ಕಸ್ಟಮರೇ, ಅವ್ರದ್ದು ಮಾತ್ರ ಸ್ಟಿಚ್ ಮಾಡಿಸ್ತಿದ್ರು. ಅದು ಅವ್ರ ಅಮ್ಮನ ಬ್ಲೌಸು ಸರಿಯಾಗಿರೋದ್ರಿಂದ ಅವ್ರದ್ದು ಒಂದು ಬ್ಲೌಸ್ ಕೊಟ್ಟು 2 ಸೀರೆ ಕೊಟ್ಟು ಅವ್ರ ಅಮ್ಮಂದು 6 ಸಾದಾ ಬ್ಲೌಸ್ ಕೊಟ್ಟು ಅವ್ರು ಹೋಗಿದ್ದಾರೆ. ಇದು ಕೂಡ ನನ್ನ ಪಂಚಮಿ ಹಬ್ಬಕ್ಕೆ ಕೊಡೋದು. ಸೊ ಇದೆಲ್ಲ ಮುಗಿಸೋಷ್ಟರಲ್ಲೇ ನನಗೆ ಆಲ್ರೆಡಿ 9:15 ಆಗೋಯ್ತು. ಅದನ್ನೆಲ್ಲ ತೆಗ್ದಿಟ್ಟು ಜೋಡಿಸಿ ನಾನು ಮತ್ತೆ ಮನೆಗೆ ಹೋಗೋಕ್ಕೆ ತಯಾರಾದೆ. ನೋಡ್ರಿ ನನ್ನ ಮಗಳ ಕಿತಾಪತಿ ಹೇಗಿದೆ ಅಂತ. ಇಂಥ ಮಕ್ಕಳನ್ನ ಇಟ್ಕೊಂಡು ನಾನು ಕೆಲಸ ಮಾಡಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ.